ಹಾಯ್ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಶ್ರೂಮ್ ಗೀ ರೋಸ್ಟ್ ಅಂತ ಕುಂದಾಪುರ ಸೈಡ್ ಮಾಡ್ತಾರೆ. ಅಂದರೆ ಚಿಕನ್ ಒಳಗೆ ಮಾಡ್ತಾರೆ ಅವರು. ನಾವು ವೆಜ್ ಒಳಗೆ ಮಾಡಿದ್ವಿ. ಮಶ್ರೂಮ್ ಒಳಗೆ ತುಂಬ ಟೇಸ್ಟಾಗಿರ್ತೈತೆ. ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಹಾಯ್ ನಮಸ್ಕಾರ. ಬನ್ನಿ ಇವತ್ತು ಕುಂದಾಪುರ ಮಶ್ರೂಮ್ ಗೀ ರೋಸ್ಟ್ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ ಮಶ್ರೂಮು. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಳೋಣ. ಒಂದು ಪಾತ್ರೆಗೆ ಒಂದು 50 ಗ್ರಾಮಷ್ಟು ಬೆಳಗ್ಗೆ ಮೆಣಸು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಡೋಣ ಒಂದು 10 ನಿಮಿಷ. ಮಿಕ್ಸಿ ಜಾರ್ಗೆ ಬೆಳಗ್ಗೆ ಮೆಣಸು ಹಾಕ್ಕೊಂಬಿಡೋಣ. 2 ಈರುಳ್ಳಿ ಸಣ್ಣ ಕಟ್ ಮಾಡಿದ್ನಿ, ಅಂದರೆ ದಪ್ಪ ದಪ್ಪ ಪೀಸು, ಅದು ಹಾಕ್ಕೊತೀನಿ. 2 ಈರುಳ್ಳಿ ಇಡೀ ಬೆಳ್ಳುಳ್ಳಿ ಹಾಕ್ಕೊತೀನಿ. 3 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. 1 ಸ್ಪೂನ್ ಕಾಳು ಮೆಣಸು ಹಾಕ್ಕೊತೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಒಂದು 10 ರಿಂದ 20 ಮೆಂತ್ಯ ಹಾಕ್ಕೊತೀನಿ. ಲವಂಗ 1 ಸ್ಪೂನ್ ಹಾಕ್ಕೊತೀನಿ. ಸೋಂಪು 1 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಹುಣಸೆ ನೀರು ಹಾಕ್ಕೊತೀನಿ. ರುಚಿಗೆ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಂಬಿಡೋಣ. ಕರಿಬೇವು ಹಾಕ್ಕೊಳ್ತೀನಿ. ಈಗ ಮಶ್ರೂಮ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ತೀನಿ. ಈ ಗೀ ಒಳಗೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡು ತಿರುಗ ಈಚೆ ಕೈ ಆಡಿಸ್ಕೊತೀನಿ. ಆ ನೀರಿನ ಅಂತೆಲ್ಲ ಹೋಗಬೇಕು. ಈಗ ಮಸಾಲೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲ್ಲ ಮೇಲೆ ಬರೋಗಂಟ ಚೆನ್ನಾಗೇ ಫ್ರೈ ಮಾಡೋಣ. ಇನ್ನೊಂದು ಚೂರು ಫ್ರೈ ಆಗಲಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬೆಂದಿದೆ, ರೋಸ್ಟ್ ಆಗಿದೆ, ಎಲ್ಲ ಸುಂಡ್ಕೊಂಡು ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಮಶ್ರೂಮ್ ಗೀ ರೋಸ್ಟ್ ಅಂತ ಕುಂದಾಪುರ ಸೈಡು ತುಂಬ ಇದನ್ನ ಅಂದರೆ ನಾವು ತುಂಬ ಮಾಡ್ತೀವಿ. ಆ ಕಡೆ ಗೀ ರೋಸ್ಟು, ಚಿಕನ್ ಗೀ ರೋಸ್ಟು ಆ ಥರ ಮಾಡ್ತಾರೆ ಆ ಕಡೆ. ಈ ಕಡೆ ನಾವು ವೆಜ್ ಒಳಗೆ ಮಾಡಿದ್ವಿ. ತುಂಬ ಟೇಸ್ಟಾಗಿರ್ತೈತೆ. ಒಮ್ಮೆ ಮಾಡಿ ನೋಡಿ. ಚಪಾತಿಗಾಗಲಿ ಅನ್ನಕ್ಕಾಗಲಿ ಸೂಪರಾಗಿರ್ತೈತೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ. ಬಾಯ್.